ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಶಿವಗಂಗೆ ಬೆಟ್ಟ ನೋಡೋಕ್ಕೆ ಹೋಗೋಣ. ಎಲ್ಲರೂ ಬನ್ನಿ. ಗಂಗಾಧರ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಣ. ನನಗೆ ಹುಷಾರು ಬೇರೆ ಇಲ್ಲ, ಆದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ. ನೋಡಿ, ಇದು ಬೆಟ್ಟದ ಮೇಲೆ ಅರ್ಧ ಬೆಟ್ಟ ಹತ್ತಿದ್ವಿ. ನೋಡಿ ಮಂಟಪ ಎಷ್ಟು ಚೆಂದಾಗೈತೆ. ಹಳೆ ಕಾಲದ ಮಂಟಪಗಳು ಎಷ್ಟು ಚೆಂದಾಗೈತೆ. ನಾಗ ದೇವತೆಗಳು ಕಲ್ಲಿನಲ್ಲೇ ಮೂಡಿ ಬಂದಿದ್ವಿ ಕೆಲವೆಲ್ಲ. ಶಿವಗಂಗಾಧರೇಶ್ವರನ ಹತ್ರ ನಾಗ ದೇವತೆಗಳು ವಿಶೇಷವಾಗಿದ್ದಾವೆ. ಚೆನ್ನಾಗಿ, ಎಷ್ಟು ಚೆನ್ನಾಗಿದೆ. ಈ ಬೆಟ್ಟ ಹತ್ಬೇಕಂತ ಹೆಂಗೆ ಹತ್ತದ ಏನೋ ಗೊತ್ತಿಲ್ಲ. ಅಲ್ಲಿ ಮನೆ ಕಟ್ಟೋರೆಲ್ಲ 3 ಅಂತಸ್ತು 4 ಅಂತಸ್ತು ಕಟ್ಟಬೇಕು ಅಂತಿರೋರೆಲ್ಲ ಇಲ್ಲಿ ಮಂದಿರದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಈ ಥರ ಜೋಡಿಸ್ತಾರೆ ಕಲ್ಲುಗಳನ್ನ. ಇಲ್ಲಿ ನೋಡಿ ಬನ್ನಿ ಮರ ಮುಡುಗ್ದಾಮ್ರಿ ಇರತ್ತಲ್ಲ, ಆ ಥರ ಎಲೆಗಳಿರ್ತವೆ. ಆದರೆ ಇದು ಫೋಲ್ಡ್ ಆಗಲ್ಲ, ಅಷ್ಟೇ. ದೊಡ್ಡ ಮರ. ಮೊದಲು ಬಂದಾಗ ನಾನು ಇದೊಂದ್ಸಲಿ ಬಂದಿದ್ದೆ, ಮೊದಲೊಂದ್ಸಲಿ. ಇದೆಲ್ಲ ನೋಡ್ದಂಗೆ ಜ್ಞಾಪನ ಇಲ್ಲ. ಬೆಟ್ಟ ಹತ್ತಕ್ಕೆ ಹೋಗಿ ಅರ್ಧ ಬೆಟ್ಟಕ್ಕೆ ವಾಪಸ್ ಬಂದ್ಬಿಟ್ಟೆ. ಶಿಡ್ಲು ಗುಡುಗು ಏನು ಲೈಟ್ ಕಂಬ ಹೊಡೆದ್ರೆ ಚೂರು ಆಗ್ಬೇಕು, ಹಂಗೆ ಬರ್ತಾಯಿತ್ತು ಲೈಟ್ ಕಂಬಕ್ಕೆ. ನೋಡಿ, ಇಲ್ಲೊಂದು ಮಂಟಪ ಐತೆ. ಏನೋ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು, ಯಾರನ್ನ ಮದುವೆ ಆಗೋದು. ಸಣ್ಣ ಮಂಟಪ, ತುಂಬ ಚೆನ್ನಾಗೈತೆ. ಬೆಟ್ಟ ನೋಡಿ, ಒಂದು ಭಾಗ ನೋಡಿಂದ ಎಲ್ಲಿಂದನೋ ನೀರು ಬರ್ತಾ ಇದೆ. ಇಲ್ಲಿ ಬೆಟ್ಟದ ಮೇಲೆ ನೀರು ಬರ್ತಾ ಇದೆ. ಮಳೆ ಬಂತೇನೋ ರಾತ್ರಿ, ಇದೆಲ್ಲ ಜನಿಸ್ಕೊಂಡು ಬರ್ತಾ ಇದೆ. ಇವಾಗಲೇ ಸುಸ್ತಾಗೋಯ್ತು ಫ್ರೆಂಡ್ಸ್.
ಇನ್ನು ಅರ್ಧ ಬೆಟ್ಟನ ಹತ್ತಿಲ್ಲ, ನನಗೆ ಹುಷಾರು ಬೇರೆ ಇಲ್ಲ. ನೋಡಿ ನಂದೀಶ್ವರ ಇದ್ದಾನೆ ಇಲ್ಲಿ ಗಂಗಾದೇಶ್ವರ ಬೆಟ್ಟದಲ್ಲಿ. ನನ್ನ ಜೊತೆಯಲ್ಲಿ ಬಂದವರೆಲ್ಲ ಹೋದ್ರ ಮೇಲಕ್ಕೆ ತುಂಬ ದೂರ. ನಾನು ಅತ್ತಾಗೆ ಹುಷಾರು ಬೇರೆ ಇಲ್ಲ. ನನ್ನ ಹೆಂಡತಿ ಮಗನೂ ಬಿಟ್ಟು ಹೋದ್ರಿ. ಹೋಗಿ ಅತ್ತಾಗೆ ಯಾರೂ ಇರಲ್ಲ ಜೊತೆಯಲ್ಲಿ ಅಂತ ಅದಕ್ಕೆ ಹೇಳೋದು. ಬಗ್ರಿ ಒಳಕಲ್ ತೀರದ ಹತ್ರ ಬಂದಿದ್ದೀವಿ. ಅಂತೂ ಇಂಥ ಅರ್ಧ ದಾರಿಗೆ ಬಂದ್ವಿ. ಇಲ್ಲೊಂದು ದೊಡ್ಡ ಮರ ಇದೆ. ಶಿವಗಂಗೆ ಬೆಟ್ಟ ನೋಡಕ್ಕೆ ತುಂಬ ದೂರಕ್ಕೆ ಈಸಿಯಾಗಿತ್ತು. ತುಂಬ ಸಣ್ಣದಾಗಿ ಹತ್ತುತ್ತಾ ಮುಚ್ಕಡಿ ಎಲ್ಲ ಹಂಗೆ ಹೇಳೋದು ನೀನು. ನೋಡಿ ಶಿವಗಂಗೆ ಬೆಟ್ಟದ ಕೆಳಗೆ ಮೇಲಕ್ಕೆ ಹತ್ಬಿಟ್ಟು ಕೆಳಗೆ ನೋಡಿದ್ರೆ ಊರು ಹೆಂಗೆ ಕಾಣಿಸ್ತೈತೆ. ಮೋಡಗಳೆಲ್ಲ ಹತ್ರಕ್ಕೆ ಬಂದ್ಬಿಟ್ಟು